ಹೌದಪ್ಪ. ಏವಮೇವೈಷಃ ಇಂತಾನೆ ನಮ್ಮ ಮಂತ್ರ ಓದ್ಬೇಕಾ? ಸದಾ ಸಮಿತ್ಪಾಣಿಃ ಪುನರೇಯಾಯ ಯತುಂಹ ಪ್ರಜಾಪತಿರ್ವಾಚ ಭಗವನ್ ಶಾಂತವೇದಮಹಾವಾಯಿ ಪುನರಾಗಮಃ ಇತಿ ಸಹೋವಾಚ. ಕೋಲಾರ ಹೇಳಿಲ್ಲ. ಹೌದು. ಸಹ ಸಮಿತ್ಪಾಣಿಃ ಕೇಳಿಸ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಗುರುಗಳು. ಯಾ ಕುಲಾರ್ಥ ಹೇಳ್ಬೇಕಲ್ವಾ? ಅವನು ಆ ಇಂದ್ರನು ಪುನಃ ಸಮಿತ್ಪಾಣಿಯಾಗಿ ಪ್ರಜಾಪತಿ ಹತ್ರ ಬಂದ. ಅಂದ್ರೆ ಸ್ವಪ್ನೋಪದೇಶವಾದ ಮೇಲೆ ಅವನಿಗೇನೋ ಪೂರ್ಣವಾಗಿ ಗೊತ್ತಾಗ್ಲಿಲ್ಲ. ಸ್ವಪ್ನಾವಸ್ಥೆ ಉಪದೇಶದಿಂದ ತತ್ವಜ್ಞಾನವಾಗದೇ ಇರೋದ್ರಿಂದ ಮತ್ತೆ ಬ್ರಹ್ಮಚರ್ಯವನ್ನು ಮಾಡಬೇಕು ಅಂತ ಹೇಳಿ ಬಂದ. ಅಂದ್ರೆ ಬ್ರಹ್ಮಚರ್ಯ ಗುರುಕುಲವಾಸ ಅನ್ನೋದು ಯಾವಾಗ್ಲೂ ತತ್ವಜ್ಞಾನಕ್ಕೆ ಪ್ರಧಾನವಾದದ್ದು. ಅದನ್ನ ಗುರುಗಳ ಹತ್ರನೇ ಕೇಳಬೇಕು, ಅನನ್ಯವಾದಂತಹ ಪ್ರೇಮ ಇರಬೇಕು. ಆದ್ರಿಂದ ಬಂದ, ಪುನಃ ಬಂದವನು ಇಲ್ಲಿ ಪ್ರಜಾಪತಿಗೆ ಗೊತ್ತಾಯ್ತು. ಇವನು ಗೊತ್ತಾಗಿಲ್ಲ ಅನ್ನೋದು ಗೊತ್ತಾಗೋದಿದೆಯಲ್ಲ ಬಹಳ ಕಷ್ಟ. ಶಿಷ್ಯರಿಗೆ ಗೊತ್ತಾಗಿಲ್ಲ ಅನ್ನೋದು ಗೊತ್ತಾಗೋದೇ ಗುರುಗಳ ಒಂದು ವಿಶೇಷ ಜ್ಞಾನ. ಪ್ರಜಾಪತಿಗೆ ಅರ್ಥವಾಯ್ತು. ಆದ್ರೂ ಕೂಡ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ಬಾರ್ದಲ್ಲ, ಏನು ಮತ್ತೆ ಬಂದು ಏನ್ ಕೇಳ್ಬೇಕು. ಅದಕ್ಕೋಸ್ಕರ ಪ್ರಜಾಪತಿ ಹೇಳಿದ,
ಇಂದ್ರ ನೀನು ಹೋಗುವಾಗ ಎಲ್ಲ ಅರ್ಥವಾಯ್ತು ಗೊತ್ತಾಯ್ತು ಅಂತ ಹೇಳಿ ಶಾಂತ ಹೃದಯನಾಗಿ ಜ್ಞಾನಿ ಅಂತೆ ಹೋದ. ಜ್ಞಾನಿಗೆ ಶಾಂತ ಹೃದಯ ಅಂತಿದ್ರು. ಒಳ್ಳೆ ತತ್ವಜ್ಞಾನವಾದಾಗ ಹೋಗಿದೆಯಲ್ಲ ಪುರಾವರಾಜ್, ಏನ್ ಬೇಕು ಅಂತ ಮತ್ತೆ ಬಂದೆ? ಶಾಂತ ಹೃದಯನಾಗಿ ನನ್ ಕಾಮ ಉಳಿಯೋದಿಲ್ಲ, ಜ್ಞಾನ ಆದ್ಮೇಲೆ ಮತ್ತೇನ್ ಬೇಕು ನಿನಗೆ ಅಂದಾಗ ಅದಕ್ಕೆ ಹೇಳಿದ, ನೀವ್ ಹೇಳಿದ್ ಸರಿ ಪೂಜ್ಯರೇ, ಈ ಶರೀರ ಈಗ ಅಂದವಾಗಿದ್ದು ಸ್ವಪ್ನದಲ್ಲೇನ್ ಕುರುಡಾಗೋಲ್ಲ, ಇದು ಕುರುಡಾಗಿದ್ದು ಕುರುಡಾಗೋಲ್ಲ. ಅನಂದ ಇಲ್ಲಿ ಇದಾದ್ರೆ ನೆಗಡಿ ಮೊದಲಾದಂತಹದಿದ್ರೆ ಅಲ್ಲೇ ನೆಗಡಿ ಏನು ಇರೋದಿಲ್ಲ. ಇಲ್ಲಿ ಯಾವ ದೋಷವಿದ್ರು ಎಚ್ಚರದ ದೋಷ ಯಾವುದು ಕನಸಿನ ಪ್ರಮಾತೃವಿಗೆ ಬರೋದಿಲ್ಲ. ಇವನನ್ನ ಕೊಂದು ಹಾಕುವಂತ ಏಟ್ ಬಿದ್ದಿದ್ರು ಕೂಡ ಅಲ್ಲೇ ನೋವಿರೋಲ್ಲ. ಆದ್ರೆ ಎಂತದ ಗ್ರಂಥೀವ ವಿಚಾರ ಅಪ್ರಿಯ ವೇತ್ತೇವ, ಇವರನ್ನ ಗ್ರಂಥಿತ್ತೂ ಇದೆ ಅಂದ್ರೆ ಹೊಳೆಯೋ ಹಾಕಿ ಬರ್ತಾರೆ ಅಂತ. ಗ್ರಂಥಿನೇ ಸಾಯಿಸ್ತಾರೆ ಅಂತಲ್ಲ, ಕನಸಲ್ಲೂ ಹೊಳೆಯೋಕ್ ಬರ್ತಾರೆ, ಅಲ್ಲೂ ಅಪ್ರಿಯವಾದದ್ದನ್ನು ತಿಳ್ಕೊತಾನೆ, ಅಲ್ಲೂ ಅಟ್ಟಾಡಿಸ್ತಾರೆ, ವಿಚಾರ ಅಂತಿದ್ರೆ ಅಟ್ಟಾಡಿಸ್ತಾರೆ, ಓಡಿಸ್ತಾರೆ, ಹಾವು ಬಂದ್ಬಿಡುತ್ತೆ, ಕಚ್ಬಿಡುತ್ತೆ, ಈ ಭಯಗಳೆಲ್ಲ ಇದೆ. ಅಪ್ರಿಯವಾದದ್ದನ್ನು ನೋಡ್ತಾನೆ, ಆದ್ರಿಂದ ಅಲ್ಲೂ ಒಳಗಾ ಇರೋ ಹಾಗೆ ಕಾಣಿಸ್ತಾನೆ. ಸ್ವಪ್ನಕ್ಕೆ ಹೋದ್ರು ನಮ್ಮನ್ನೇನು ಈ ಬಿಡೋಲ್ಲ, ಈ ಸಂಸಾರ ದುಃಖ ಏನ್ ಬಿಡೋದಿಲ್ಲ. ಈ ಸ್ವಪ್ನ ಪ್ರಪಂಚದ ತಾನು ಪರಮಾತ್ಮನಿಗೆ ಏನು ಆನಂದವೇನಿಲ್ಲ. ರಾಹಮತ್ರ ಭೋಗ್ಯಂ ಪಶ್ಯಾಮಿ. ಓ ಸರಿ, ನೀನ್ ಹೇಳಿದ್ ಸರಿಯಾಗಿದೆ ಇಂದ. ಅಂದ್ರೆ ನೀನು ತಿಳ್ಕೊಂಡ ರೀತಿಯಲ್ಲಿ ಸ್ವಪ್ನವನ್ನ ಸರಿ, ಇವನು ಹೇಳೋ ರೀತಿಯಲ್ಲಿ ಅದು ಸರಿ. ಅಂದ್ರೆ ಏವಮೇವೇಶ ಅಂದ್ರೆ ನೀನ್ ಹೇಳಿದ ಹಾಗೆ ಸ್ವಪ್ನದ ಪ್ರಮಾತೃವಿಗೂ ಅಲ್ಲಿಯ ಪ್ರಪಂಚದ ಸಂಬಂಧ ಇದೆ. ಹೇಗೆ ಎಚ್ಚರದ ಪ್ರಮಾತೃವಿಗೆ ಎಚ್ಚರದ ಪ್ರಪಂಚ ಸಂಬಂಧ ಇದೆಯೋ ಅಲ್ಲಿಯ ಪ್ರಪಂಚ ಹಾಗೆ ಇಲ್ಲ. ಅಲ್ಲ ಇವ ಅಂದ್ರೆ ಇದನ್ನ ಮಹಿಮಾ ಅಂದ್ರೆ ವಿಭೂತಿ ಅಷ್ಟೇ. ಹಾಗೇನಿಲ್ಲ, ಅದು ಸಾಕ್ಷಿನ ಇಟ್ಕೊಂಡೇ ಹೇಳಿದ್ರು. ಒಂದೇ ಸ್ವರೂಪವನ್ನೇ ಎಲ್ಲಾ ಅವಸ್ಥೆಗಳಲ್ಲಿ ಹೇಳಿದ್ದಾರೆ ಭಾಷಿತಾರೆ. ಆಯ್ತು, ವ್ಯಾಖ್ಯಾನದಲ್ಲೂ ಅಷ್ಟೇ ಅಷ್ಟೋ ಇಡೀ ಸ್ವಪ್ನವೇ ಪರಮಾತ್ಮನ ಮಹಿಮೆ. ನೀವು ಅರ್ಥ ಮಾಡಿಲ್ಲ ಅಷ್ಟೇ, ಹಾಗೆ ಇರೋದು. ಭಾಷ್ಯಕಾರರು ಶ್ರಾದಿಗಳಿಂದ ಮಹಿಮೆಯನ್ನು ಅನುಭವಿಸ್ತಾರೆ, ಆ ಒಳಗಿರೋನು ಏನು ಹೇಳಿಲ್ಲಪ್ಪ. ಅಲ್ಲಪ್ಪ, ಪರಮಾತ್ಮನಿಗೆ ಎಲ್ಲ ಮಹಿಮೆ ಎಲ್ಲ ವಿಭೂತಿಯೋ ಅಲ್ಲ. ಭೋಗದಲ್ಲಿ ಯಾವ್ಯಾವ್ದಿದೆಯೋ ಅದು ಅಲ್ಲಿ. ಸ್ವಪ್ನದಲ್ಲಿ ಏನಿದೆ ಅಂದ್ರೆ ಭೋಕ್ತೃತ್ವ ಮಾತ್ರ, ಕರ್ತೃತ್ವ ಇಲ್ಲ. ಆದ್ರೆ ಭೋಗ ಪ್ರಧಾನವಾಗಿ ಹೇಳಿದ್ರೆ ಹೊರತು ಬರೀ ಸ್ತ್ರೀಯರೇ ಬಂದು ಇದ್ ಮಾಡ್ತಾರೆ, ಪರಮಾತ್ಮ ಜೊತೆ ಸ್ವಪ್ನ ಪರಮಾತ್ಮ ಜೊತೆ ಆಟ ಆಡಿದ್ ಹೇಳ್ತಾ ಇಲ್ಲಪ್ಪ. ಆ ಸ್ತ್ರಾದಿ ಶಬ್ದ ಬಂದಿರೋದು ಒಳಗಿನ ಪರಮಾತ್ಮ ಹೇಳೋಕ್ಕೋಸ್ಕರ ಅಲ್ಲ, ಭೋಕ್ತೃತ್ವ ಮಾತ್ರ ಅಂತ ಹೇಳೋಕ್ಕೋಸ್ಕರ. ಯಾಕ ಅಲ್ಲಪ್ಪ, ಮಹಿಮಾನ ಮನೋಭವತಿ ಅಂದ್ರು, ಭೋಕ್ತೃತ್ವವನ್ನು ಅಪಾದ ಮಾಡಿದ್ದಾರೆ. ಸ್ತ್ರಾದಿಗಳು ಬಂದು ಬಂತಂದು ಮಹಿಮೆ ಅಂತಾನೆ ವಿಭೂತಿಯನ್ನು ನೋಡ್ತಾ ಇರ್ತಾನೆ ಅಂತ. ಆದ್ರಿಂದ ಸ್ವಪ್ನದಲ್ಲೂ ಪರಮಾತ್ಮವನ್ನೇನು ಅವನೇ ಎಲ್ಲೂ ಹೇಳಿಲ್ಲ. ಪರಮಾತ್ಮನ ಏಷೋಕ್ರೆ ದುರ್ಭುಷೋ ದೃಶ್ಯತೆಯನ್ನು ಪ್ರತಿಬಿಂಬವನ್ನ ಹೇಳಿಲ್ಲ. ಇದು ಅಷ್ಟೇ. ಆಗ ಆ ಜೀವನನ್ನ ಹೇಳ್ಕೊಳ್ಳದೆ ಹೇಳಕ್ ಬರಲ್ಲ. ಅವ್ರ ಅವಶ್ಯಗಳು ಯಾರಿಗೆ ಅಂತ ಹೇಳಿದಾಗ ಜೀವನಿಗೆ ಅಂತ ಹೇಳ್ತಾವ. ಅವಶ್ಯಗಳನ್ನ ಹೇಳುವಾಗ ಜೀವನನ್ನ ಇಟ್ಕೊಂಡೆ ಅವನ ಸ್ವರೂಪವನ್ನು ಹೇಳೋದು. ಎರಡನೇ ಬರ ಇದೆಯಲ್ಲ, ಮಹಿಮಾನಂ ಅನ್ನೋ ಪದ ನಭುಂಕ್ತೆ ಅಂತ ಅರ್ಥ. ಮಹಿಮೆಯನ್ನು, ತನ್ನ ಮಹಿಮೆಯನ್ನ ತಾನೇ ನೋಡ್ತಾ ಆನಂದ ಪಡ್ತಾನೆ ಅಂದ್ರೆ ಅವನಿಗೆ ಸ್ವಪ್ನದ ಭೋಗ ಇಲ್ಲ. ಈ ಎಚ್ಚರದ ಮಹಿಮೆಯನ್ನ ನೋಡ್ತಾ ಆನಂದ ಪಡ್ತಾನೆ ಅಂದ್ರೆ ಎಚ್ಚರದ ಸಾಕ್ಷಿಯ ಹೊರತು ಎಚ್ಚರ ಒಳಗಿರೋನಲ್ಲ. ವ್ಯಾಪಾರದಲ್ಲಿ ಮೋಸ ಇದೆಯೋ ಪರವಾಗಿಲ್ಲ. ಈಗ ಈ ರೀತಿ ನನಗೇನು ಇಲ್ಲಿ ಉಪಯೋಗ ಕಾಣಿಸ್ತಾ ಇಲ್ಲ, ಪರಮಾತ್ಮ ಆಗ್ತಾ ಇದೆ ಅಂದ್ರೆ ಏತಂತೇವತೆ ಭಯೋನು ವ್ಯಾಖ್ಯಾಸ. ಈ ಸಾಕ್ಷಿಯನ್ನೇ ಮತ್ ನಾನು ಹೇಳ್ತೇನೆ, ಇವನನ್ನೇ ಈಗ ಹೇಳಿದ್ದನ್ನೇ ಬೇರೆಯವನಲ್ಲ ಅಂತ ಹೇಳಿ. ಆದ್ರೆ ನಿನ್ನಲ್ಲಿ ದೋಷ ಪೂರ್ತಿ ಹೋಗಿಲ್ಲ, ದೇಹಾಭಿಮಾನ ಹೆಚ್ಚಿದೆ, ದೇವನಿಟ್ಕೊಂಡೇ ಯೋಚನೆ ಮಾಡ್ತಾ ಇದೆಯಾ, ಪ್ರಮಾತೃತ್ವವನ್ನು ಬಿಟ್ಟು ಯೋಚನೆ ಮಾಡ್ಬೇಕಾಗಿತ್ತು. ಆದ್ರೆ ಇನ್ನು 32 ವರ್ಷ ಇರು, ಬ್ರಹ್ಮಚರ್ಯವನ್ನು ಮಾಡು, ದೋಷ ಹೋಗ್ಲಿ ಅಂತ ಹೇಳಿ ಅವನು ಮತ್ತೆ 32 ವರ್ಷ ಬ್ರಹ್ಮಚರ್ಯವನ್ನು ವಾಸ ಮಾಡ್ತಾನೆ. ಅವನಿಗೆ ಮುಂದಿನ ಉಪದೇಶವನ್ನು ಮಾಡ್ತಾನೆ.
ಈಗ ಭಾಷ್ಯವನ್ನು ಓದೋದು. ಏವಮೇವೈಷಃ ನೀನು ಹೇಳಿದಾಗೆ ಸ್ವಪ್ನದ ಪ್ರಮಾತರು ಹೇಳೋದು ಸರಿ ನಿನ್ನ ಪ್ರಕಾರ. ನಾನು ಹೇಳಿದ ಸ್ವಪ್ರಮಾತರು ಅಲ್ಲ ಅನ್ನೋದು ಅವನಿಗೆ ಬಾಯ್ ಬಿಟ್ಟು ಹೇಳಿಲ್ಲ. ನೀನ್ ಗೊತ್ತು ತಿಳ್ಕೊಂಡಿದ್ಯಾ, ನಿಂಗೆ ಅರ್ಥ ಆಗ್ಲಿಲ್ಲ ನಾನು ಅಂತ ಹೇಳಿದ್ರೆ ಹೇಳೋದು ಗೊತ್ತಾಗ. ಏನ್ ನಿಂಗೇನ್ ಹೇಳ್ಬೇಕ? ಮುಂದಾಗಿದ್ರು ಹೇಳ್ತಾನೆ. ಮುಂದೆ ಇವನನ್ನೇ ಹೇಳ್ತೀನಿ ಅಂದ್ರೆ ಸುಷುಪ್ತಿಯಲ್ಲಿ ಅವನನ್ನೇ ಹೇಳಿದಾಗ ಕನಸಲ್ಲಿ ಯಾರಿದಾನೋ ಅವನೇ ಸುಷುಪ್ತಿಲಿದೆ ಅಂದ್ರೆ ಇಬ್ರು ಒಂದೇ ಆದ್ರೆ ಕನಸಿನ ಪ್ರಮಾತ್ರ ಆಗೋದೇ ಇಲ್ಲ. ಏತಂತ್ರೇವತೆ ಏತಂತ್ರೇವತೆ ಅಂತ ಹೇಳೋ ಪದ ಒಬ್ಬರನ್ನೇ ಹೇಳ್ತೀನಿ ಮೂರವಸ್ಥೆಯಲ್ಲಿ ಅಂದ್ರೆ ಮೂರವಸ್ಥೆಯಲ್ಲೂ ಸಮಾನ ಆದವನಿಗೆ ಯಾವ ಹೋಗ್ತಿತ್ವ ಇಲ್ಲಿದೆ? ಅಲ್ಲಪ್ಪ ನಿಂಗೆ ಗೊತ್ತಾಗಿಲ್ಲ ಅಂದ್ರೆ ಸಾಕು, ಅರ್ಥನೇ ಆಯ್ತಲ್ಲ ಅಂದ್ರೆ ಅಷ್ಟೇ ಹೇಳಿರೋದು ಅವ್ರ. ಅಲ್ಲಪ್ಪ ಗೊತ್ತಾಗಿಲ್ಲ ಅನ್ನೋದು ಅವನಿಗೆ ಗೊತ್ತಾಗಿದೆಯಲ್ಲ, ವಾಪಸ್ ಬಂದಿರೋದಿಲ್ಲ ಬಿಟ್ಟು ವಿಷಯ ಹೇಳಿದಾನಲ್ಲ, ಹೋಗುವಾಗಲೇ ಹೇಳ್ಬೇಕಾಯ್ತಾ? ಅದು ಸರಿ, ಅಲ್ಲಿ ಸರಿ, ಮೊದಲನೇದು ಸರಿಯೇ. ಅವ್ರು ಗೊತ್ತಾಗಿದೆ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಆಯ್ತಪ್ಪ ಕೇಳಲ್ಲ, ನಾನು ಹೋಗಿ ಅರ್ಥ ಆಯ್ತು. ಶಾಂತ ಹೃದಯ ಹಾಗೆ ಶಬ್ದ ಒಬ್ಬನೇ ಮೂರು ಯಾಕ ಒಪ್ಪದನ್ನ ಹೇಳಿದ ಕೂಡ ಹೇಳಿದಾಗ ಈಗಲೇ ಅಂದ್ರೆ ಈಗ ಎಚ್ಚರದ ಬಲಗಣ್ಣಲ್ಲಿ ಯಾರು ಕಾಣ್ತಾನೋ ಅವನೇ ನೀರಿಲ್ಲ. ನಮ್ಮಲ್ಲೊಂದು ಭಾಷೆ ಇದೆ, ಅವರಿಗೆ ಖಾರ ಆಗಲ್ಲ. ಏನರ್ಥಪ್ಪ ಖಾರ ಆಗಲ್ಲ ಅಂದ್ರೆ? ಯಾಕ ಖಾರವೇ ಆಗಲ್ಲ ಅವ್ರಿಗೆ, ಖಾರವೇ ಆಗಲ್ಲ ಅಂತ ಅರ್ಥ ಮಾಡ್ಬೋದು. ಖಾರ ಅವ್ರಿಗೆ ತಡ್ಕೊಳಕ್ ಆಗಲ್ಲ ಅಂತ ಅರ್ಥ ಮಾಡ್ಬೋದು. ತಿಳ್ಕೊಳ್ಳೋ, ನಮ್ ವೆಂಕಟೇಶ್ ಮಾನಿ ಖಾರ ಆಗಲ್ಲ. ಒಂದು ಹೇಳಲ್ಲಪ್ಪ, ಈ ಕ್ರಮ ಸರಿಯಾದ ಸಂಪ್ರದಾಯ ಇಟ್ಕೊಂಡ್ಬಿಲ್ಲ ದೇಹ ಮಾಡಿರೋದ. ಮತ್ತೆ ಈಗ ತಿಳ್ಕೊಂಡು ವಾಪಸ್ ಹೋಗೋ ಶಿಷ್ಯರು ಯಾರು ಹಿಡ್ಕೊಳಲ್ಲ. ನೀವು ಬಿಟ್ಟು ಹೋಗೋರನ್ನ ಯಾರು ಹಿಡ್ಕೋತೀರಾ? ನೀವು ಒಂದ್ ನೆನ್ಪಿಟ್ಕೊಳ್ಳಿ, ಶಿಷ್ಯನಿಗೆ ನನಗ್ ಸಾಕು ಹಂಗ ನಾವು ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ. ಆಮೇಲೆ ಹಿಂದ್ಗಡೆಯಿಂದ ಹೇಳಿಸಿರೋದು ಇವ್ನ್ ಕಟ್ಕೊಂಡ್ರೆ ಎಲ್ಲ ಹಾಳ ಹೋಗ್ತಾರೆ ಅಂತ ಹೇಳಿದ್ರು. ಭಾಷೆ ಉಪದೇಶದಲ್ಲ. ಅಂತ ಅರ್ಜುನ ಹೇಳಿದಾಗ್ಲೂ ಮೋಹ ಮಾಡ್ತೀಯ ನನ್ಗೆ ಬಾಳ ಅಂದ. ಅಯ್ಯಪ್ಪ, ಅರ್ಜುನಲ್ಲಿ ದೋಷ ಕಡಿಮೆ, 96 ವರ್ಷ ಬ್ರಹ್ಮಚರ್ಯ ಮಾಡ್ಬೇಕಾಗಿಲ್ಲ. ಆತ್ಮ ಹೇಳ್ದೆ ಹಾಗೆ ಕಥೆ ಹೇಳ್ತಾರೆ. ತವಾಭಿಪ್ರಾಯಣ, ನಿನ್ನ ಅಭಿಪ್ರಾಯದಿಂದ ಪ್ರಮಾತೃವಿನ ದೋಷ ಕನಸಲ್ಲೂ ಇದೆ, ಪ್ರಮಾತೃತ್ವ ಇದ್ರೆ. ನಾನ್ ಹೇಳ್ತಾ ಇರೋದು ಸಾಕ್ಷಿಯನ್ನ. ಆತ್ಮನೋ ಅಮೃತಾಭಯ ಗುಣವತ್ವಸ್ಯ ಅಭಿಪ್ರೇತತ್ವ. ಆತ್ಮ ಅಂದ್ರೆ ಸಾಕ್ಷಿ ಸ್ವರೂಪಕ್ಕೆ, ಚೈತನ್ಯಕ್ಕೆ ಆತ್ಮ ಅಂತ ಇದೆ. ಸ್ವರೂಪದಲ್ಲಿ ನಾವು ಅಮೃತವೂ ಅಭಯವೂ ಇದಾಗಿಯಾನಿ ಅಂತ ನಾವು ಹೇಳಿದ್ವಿ. ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಅಂತಾನೆ ಹೇಳಿರೋದು. ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಎಲ್ಲಾ ಪರ್ಯಾಯದಲ್ಲೂ ಮೊದಲನೆಲ್ಲ ಹೇಳ್ತಾ ದೃಶ್ಯತೆ ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಅಲ್ಲೇ ಹೇಳಿರೋದು.
ಹೀಗೆ ಅಮೃತಾಭಯ ಸ್ವರೂಪನಾದಂತ ಗುಣ ಅಂದ್ರೆ ಸ್ವರೂಪ ಅಂತ ಅರ್ಥ. ಅಮೃತಾಭಯನಾದಂತಹ ಸಾಕ್ಷಿಯನ್ನು ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಕೊಂಡು ಒಳಗ್ ಬಿದ್ದಂತಹ ಪತಿತನಾದ ಪ್ರಮಾತೃವನ್ನು ಹಿಡ್ಕೊಂಡ್ಬಿಟ್ಟ. ಎಚ್ಚರೊಳಗಿರೋ ಪ್ರಮಾತೃವಿಗೆ ಇಷ್ಟೇ ಹಣೆ. ಆದ್ರಿಂದ ವಿರುಕ್ತಮಪಿ ನ್ಯಾಯತೋ ಮಯ ಯಥಾವನ್ ಅವಧಾರಯತಿ. ಅನ್ವಯ ವ್ಯತಿರೇಕ ಅಂದ್ರೆ ನ್ಯಾಯ ಅನ್ನಿಸ್ತು. ಅಲ್ಲೂ ಎಚ್ಚರದಲ್ಲೂ ಒಂದು ವ್ಯತಿರೇಕ ಮಾಡಿಸಿದ್ದ. ಈಗ ಎಚ್ಚರದ ಪ್ರಮಾತೃ ನಾನು ಬಿಡಲ್ಲ ಅಂತ ಹೇಳಿ ಕನಸಿಗೆ ಕರ್ಕೊಂಡು ಹೋದ. ಎಚ್ಚರಕ್ಕೂ ಕನಸಿಗೂ ಸಮಾನವಾಗಿರೋದು. ಪುರುಷಕ್ಕೂ ಹಾಗೆ ಹೇಳೋದು, ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌಯೇ ನಾನು ಪಶ್ಯತಿ ಅಂತ ಹೇಳಿ ಸಮಾನವಾದಂತಹದ್ದು. ಈ ನ್ಯಾಯ ಇದೆಯಲ್ಲ, ಅನ್ಯ ವ್ಯತಿರೇಕ ನ್ಯಾಯ. ಅನುಭವ ಒಂದ್ ಕಡೆಗೆ ನೀವು ಹೋಗಿ ಒಳಗಡೆ ಹೋಗು ಅಂದ್ರೆ ಅವ್ನು ಹೊರಗಡೆ ಹೋಗ್ತಾರೆ. ಇವರಿಗೆ ಅಷ್ಟೇ ಹಣೆ ಬರ, ಏನು ಮಾಡಕ್ಕಾಗಲ್ಲ. ಈಗ 2 ಸಲ ಒಬ್ಬನೇ ಆತ್ಮನನ್ನು ಹೇಳಿದ್ರು. ನಿರುಕ್ತಮಪಿ ಅಂತ ಹೇಳಿದ್ದಾರೆ, ಬೇರೆ ಬೇರೆ ಆತ್ಮನ ಹೇಳಿಲ್ಲ. ಎಚ್ಚರದಲ್ಲಿ ಹೇಳಿದ ಆತ್ಮನನ್ನೇ, ಅಮೃತಾಭಯ ಸ್ವರೂಪನಾದ ಆತ್ಮನನ್ನೇ ಕನಸಲ್ಲೂ ಹೇಳಿದ್ರು. ಆದ್ರೂ ಯಥಾವತ್ ಆತ್ಮನಿದ್ದ ಹಾಗೆ ತಿಳ್ಕೋತಾ ಇಲ್ಲ, ನನ್ನ ಉಪದೇಶಕ್ಕೆ ತಕ್ಕ ಹಾಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಆತ್ಮನನ್ನು ಸ್ವಾಭಾವಿಕವಾಗಿ ತಪ್ಪಲಿದ್ದಾರೆ, ಉಪದೇಶವನ್ನು ತಪ್ಪಲಿದ್ದಾರೆ, ಇನ್ನ ಅದನ್ನು ವ್ಯಾಖ್ಯಾನ ಮಾಡಿದ್ರೆ ಅದನ್ನು ತಪ್ಪಲಿದ್ದಾರೆ. ತಪ್ಪಲಿಯೋಕೇನು ಲಿಮಿಟ್ ಇಲ್ಲ. ಹೀಗೆ 2 ಸಲ ಒಬ್ಬನೇ ಆತ್ಮನನ್ನ ಅನ್ವಯ ವ್ಯತಿರೇಕದಿಂದ ಹೇಳಿದರು. ನಾನು ಉಪದೇಶ ಕೊಟ್ಟರು ಕೂಡ ಯಥಾವತ್ ಅನುಭವಕ್ಕೆ ತಕ್ಕಂತೆ ಅಧ್ಯಾರೋಪ ಅಪವಾದದಲ್ಲಿ ಶಾಸ್ತ್ರ ಹೇಳಿದ ಹಾಗೆ ನಿಶ್ಚಯ ಮಾಡ್ತಾ ಇಲ್ಲ. ಯಾರೋ ಇಂದ್ರ ಶಿಷ್ಯನಾದವನು ಹಾಗೆ ಮಾಡ್ತಾ ಇಲ್ಲ. ಆದ್ರಿಂದ ಯಾರ್ಯಾರಿದ್ದಾರೆ ಗೊತ್ತಾಗ್ತಾ ಇಲ್ಲ. ನಾನು ಅಲ್ಲಿ ನೋಡ್ತಾನೆ ಇಲ್ಲ. ಯಥಾವನ್ ನಾವರೇ ತಸ್ಮಾತ್ ಪೂರ್ವವತ ಅಸ್ಯ ಅದ್ಯಾಪಿ ಪ್ರತಿಬಂಧ ಕಾರಣಮಸ್ತಿ ಇತಿ ಮನ್ಮಾನಃ. ಹಿಂದಿನ ಉಪದೇಶದಂತೆ ಎಚ್ಚರ ಉಪದೇಶ ಮಾಡಿದಾಗಲೂ ಒಂದು ಪ್ರತಿಬಂಧ ಆಯಿತು. ಪ್ರತಿಬಂಧದಲ್ಲಿ ವಿಶೇಷವಾಗಿ ಅಭಿಮಾನ ಕಾಮದ ಪ್ರತಿಬಂಧ. ವಿದ್ಯೆ ಹೋಗೋದು ಸುಲಭ. ಈ ಅಭಿಮಾನ ಕಾಮ, ನಾನು ಇಂದ್ರ 3 ಲೋಕದ ಅಧಿಪತಿ, ನನಗಾಗಲ್ಲ ಅಂದ್ರೇನೋ ಅನ್ನೋ ಅಭಿಮಾನ ಬಹಳ ಹೆಚ್ಚು ಅಭಿಮಾನ ಇದ್ದಷ್ಟು ಹೆಚ್ಚು ವರ್ಷ ಬ್ರಹ್ಮಚರ್ಯ. ಮನುಷ್ಯನಿಗೆ ಜಾಸ್ತಿ ಹೇರ್ಕೊಂಡ್ರೆ ಹೆಚ್ಚು ಬಿಡಬೇಕು. ತುಂಬಾ ನಮ್ಮ ಭಾಷೆಕಾರ ಒಂದ್ ಕಡೆ ಬರ್ದಿದ್ದಾರೆ, ಇವ್ರು ಒಪ್ಪಲ್ಲ. ವಿಶೇಷಾಧ್ಯಾಸ ಮಾಶ್ರಿತ್ಯ ಶಾಸ್ತ್ರ ಪ್ರವರ್ತಂತೆ. ಸ್ಪೆಷಲ್ ಅಧ್ಯಾಸ ಮಾಡ್ಕೋಬೇಕಂತೆ. ಸ್ಪೆಷಲ್ ತತ್ವಗಳಿಗೆ, ಸಹಜವಾದ ತತ್ವಗಳಿಗೆ ದೇಹೇಂದ್ರಿಯಗಳಿರುವಂತಹದ್ದು ಪ್ರಾಣಿ ಅಂತ ಮನುಷ್ಯ ಅಂತ ಸಾಮಾನ್ಯ. ಬ್ರಾಹ್ಮಣ ಗೃಹಸ್ಥ ಇಂಥ ಇನ್ನು ಎಕ್ಸ್ಟ್ರಾ ಅಧ್ಯಾಸದಲ್ಲಿ ವಿಶೇಷಾಧ್ಯಾಸ ಮಾಶ್ರಿತ್ಯ ಪ್ರವರ್ತಂತೆ. ತಥಾ ಹಿ ಬ್ರಾಹ್ಮಣ ಹಿರೇತ ಇತ್ಯಾದಿನಿ ವಯೋವಸ್ಥಾದಿ ವಿಶೇಷಾಧ್ಯಾಸ ಮಾಶ್ರಿತ್ಯ. ಇವ್ರು ಹೇಳಿದ ವಿಶೇಷಾಧ್ಯಾಸ ಬಿಡೋಕೆ ಅಧ್ಯಾಸ ಅಂತ ಅಲ್ಲ. ವಿಶೇಷಾಧ್ಯಾಸ ಬಿಡೋಕಾದ್ರೆ ಪ್ರಮಾತ್ರ ಪ್ರಪಂಚಕ್ಕೆ ಹೋಗೋದು ಬಿಡೋಕ. ಇದು ಹುಲ್ಕೊಯ್ಯೋಕ್ ಹತ್ತಿದೀಯಾ ಅಂದ್ರೆ ಇಲ್ಲ, ಅದಕ್ಕೆ ಹೇಳಿತಾ ಇದ್ದೀನಿ ಹುಲ್ಕೊಯ್ಯೋಕ್ ಹತ್ತಿದ್ದೀನಿ ಅಂತ. ತೆಗಿನ ಮರ ಹತ್ತಿದ್ರೆ ವಿಶೇಷ ಬಿಡೋದೇ ಅಷ್ಟ. ಶಾಸ್ತ್ರ ಹೇಳ್ಕೊಡ್ತೀವಿ ಬ್ರಾಹ್ಮಣ ಅಧ್ಯಾಸ ಎಲ್ಲ ಕಷ್ಟ. ಹೀಗೆ ಇಂದ್ರನಿಗೆ ತುಂಬಾ ಅಭಿಮಾನ, ತುಂಬಾ ಇದು ದರ್ಪ, ಸ್ಥಾನ, ಹೆಚ್ಚು ಅಂತಸ್ತು. ಈಗಿರೋ ಮನುಷ್ಯನಿಗೆ ಅಭಿಮಾನ ಹೋಗಿರೋದ್ರೆ ಆ ಶರಣಾಗತಿ ಬರೋಲ್ಲ. ಪರಮಾತ್ಮನಲ್ಲೋ ಗುರುಗಳಲ್ಲೋ ಆನಂದತ್ವ ಬರೋದೇ ಇಲ್ಲ. ಹೇಳ್ಬಿಟ್ರೆ ದೊಡ್ಡವರ ಹೀಗೇ ಬರೋದು. ಆದ್ರೆ ಎಲ್ಲಿಯವರೆಗೆ ಮನುಷ್ಯನಲ್ಲಿ ಮಿಥ್ಯಾಭಿಮಾನ ಹೆಚ್ಚಿರುತ್ತೋ ಹೆಚ್ಚು ಬ್ರಹ್ಮಚರ್ಯ ಮಾಡಬೇಕು. ಎಲ್ಲಿವರೆಗೆ ಕಾಮಾದಿ ದೋಷಗಳಿರುತ್ತೋ ಅಲ್ಲಿ ಹೆಚ್ಚು ದಿವಸ ಒದ್ದಾಡಬೇಕು. ಎಷ್ಟು ವಯಸ್ಸು ಲೇಟ್ ಆಗತ್ತೋ ಹೆಚ್ಚು ಪ್ರಯತ್ನ ಮಾಡ್ಬೇಕಾದ್ರೆ. ನೀವು ಲೇಟ್ ಮಾಡಿದಷ್ಟು. ಅದಕ್ಕೆ ಪ್ರಹ್ಲಾದ ಹೇಳೋದು, ಕೌಮಾರಾಚರಿತ್ ಪ್ರಾಜ್ಞ ಧರ್ಮಾನ್ ಭಾಗವತ. ಚಿಕ್ಕ ವಯಸ್ಸಲ್ಲೇ ಗುರುಗಳ ಹತ್ರ ಹೋಗ್ಬಿಡ್ಬೇಕು ಅಂತ. ಇನ್ನು ಕೆಟ್ಟ ವಾಸನೆ ಮನಸ್ಸಿಗೆ ಹತ್ತಿರಬಾರ್ದು. 8ನೇ ವಯಸ್ಸು ಗುರುಗಳ ಹತ್ರ ಹೋಗಿ ಅಧೀ ಭಗವೋ ಬ್ರಹ್ಮ ಅಂತೇಳಿ ಹಿಡ್ಕೊಂಡ್ಬಿಡ್ಬೇಕು. ಏನಾದ್ರು ಅವ್ರಿಗೆ ಆ ಟೀನೇಜು ಯಾವ್ದು ಎಲ್ಲರೂ ಅವ್ರು ಪ್ರಪಂಚ ಅಂತ. ಹಿಂದಿನಂತೆ ಇಂದ್ರನಿಗೆ ಬಹಳ ಮಿಥ್ಯಾಭಿಮಾನ ಜಾಸ್ತಿ. ತುಂಬಾ 3 ಲೋಕದ ಆಧಿಪತ್ಯ, ಬೇಕಾದಷ್ಟು ಐಶ್ವರ್ಯ, ಯಾವುದಕ್ಕೂ ತಡೆ ಇಲ್ಲ. ಹೇಳಿದ್ ಕೇಳಿ ಮಾಡೋರು. ಆಗ ದೇಹಾಭಿಮಾನದ ಜೊತೆ ಅಭಿಮಾನವೂ ಇದೆ. ಅದೆಲ್ಲ ಹೋಗ್ತಾನೆ. 64 ವರ್ಷ ಬ್ರಹ್ಮಚಾರಿ ಮಾಡಿದ್ರು ಹೋಗ್ಲಿಲ್ಲ. ಇನ್ನು 32 ವರ್ಷ ಮಾಡುದು ನಾವು. ಒಂದು ವಾಕ್ಯ ಉದ್ದೇಶಕ್ಕೆ 32 ವರ್ಷ ಕೂರಿಸ್ಬೇಕಾದ್ರೆ
ಅದ್ಯಾಪಿ ಪ್ರತಿಬಂಧ ಕಾರಣಮಸ್ತಿ ಇತಿ ಮನ್ವಾನಃ ಆಚಾರ್ಯ. ಹೀಗೆ ತಿಳಿದಂಥ ಪ್ರಜಾಪತಿ ತತ್ಕ್ಷಪಣಾಯ ಅಸ ಅಪರಾಣಿ 32 ವರ್ಷಾಣಿ ಬ್ರಹ್ಮಚರ್ಯಂ ಇತ್ಯಾದಿ ದೇಶ ಪ್ರಜಾಪತಿ. ಈ ದೋಷ ಹೋಗ್ಬೇಕಾದ್ರೆ ಬ್ರಹ್ಮಚರ್ಯ, ಈ ಬ್ರಹ್ಮಚರ್ಯ ಅನ್ನೋದಿದೆಯಲ್ಲ ಬಹಳ ಮುಖ್ಯ. ಬೇರೆ ಚಿಂತನೆ ಇಲ್ಲ, ಗುರುಗಳ ಹತ್ರ ಇರ್ಬೇಕು, ಗುರುಗಳ ಜೊತೆ ಮಲಗಬೇಕು. ನನಗೆ ಕೇಳಿದ್ರೆ ಇವ್ರು ಎಲ್ಲಿ ಮಲಗ್ತಾರೋ ಅಲ್ಲೇ ಮಲಗ, ಎಷ್ಟೊತ್ತಿಗೆ ಹೇಳ್ತಾರೋ ಮುಂಚೆ ಹೇಳಿದ್ರು. ಮಲಗಿ ನಿದ್ದೆ ಮಾಡಿದ್ರೆ ನಾನು ಹೋಗಿ ಮಲಗುದು. ಅದೇ ನೆರಳು, ಗುರುಗಳ ನೆರಳಪ್ಪ ಆಗಿದ್ರೇನೆ ಅದು ಬ್ರಹ್ಮಚರ್ಯ. ಎಲ್ಲೋ ಮಲಗ್ತೇನೆ, ಪಾಠ ಹೋಗ್ತೇನೆ. ಈಗಿನ ಸ್ಕೂಲ್ ಇದೆಯಲ್ಲ, ಒಂದು ಗುರುಕುಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ, ಒಂದು ಸರಿ. ಆಮೇಲೆ ಗುರುಗಳ ಉಪದೇಶ ಅಂದ್ರೆ ಅವ್ರು ಮಾಡೋದು, ಅವ್ರ ಜೊತೆಲಿ ಇರೋದು, ಅವ್ರ ಹತ್ರ ಬಯಸ್ಕೊಳ್ಳೋದು ಅದೆಲ್ಲ ಬೇಕು. ನಡವಳಿಕೆ ಉಪದೇಶ ಹಾಗಿದ್ರೇನೆ ಉಪದೇಶ ಆಗೋದು. ಗುರುಕುಲ ಕ್ಲಿಷ್ಟ ಅಂತಾರೆ, ಆ ಕ್ಲೇಶ ಬರ್ಬೇಕು, ಆವಾಗಲೇ ಆ ವಿದ್ಯೆಗೆ ಸೊಬಗು. ಹಾಗೆ ಚಿನ್ನವನ್ನ ಚಿಕ್ಕಿದ್ರೆ ಹೊಳೆಯತ್ತೋ, ಮಣಿಯನ್ನು ಹಾಗೆ ಆ ಗುರುಕುಲದಲ್ಲಿ ಚೆನ್ನಾಗಿ ಏಟು ಬಿಡ್ಬೇಕು ಮನಸ್ಸಿಗೆ ಇದೆ. ಆವಾಗ ಅದು ಒಳ್ಳೆ ಪುಟ ಬಿಟ್ಟ ಚಿನ್ನದಂತೆ ಚೆನ್ನಾಗದೆ. ಆದ್ರಿಂದ ಇನ್ನು 32 ವರ್ಷ ಬ್ರಹ್ಮಚರ್ಯವನ್ನ ಮಾಡು. ಬ್ರಹ್ಮವೇ ಬೇಕು ಅಂತ ಹೇಳೋದು ಬ್ರಹ್ಮಚರ್ಯ, ವೇದವೇ ಬೇಕು ಅನ್ನೋದು ಬ್ರಹ್ಮಚರ್ಯ. ಇನ್ನು ಉಪಾಸನಾದಿಗಳದ್ದು ಬ್ರಹ್ಮಚರ್ಯವನ್ನು ಹೇಳ್ತಾರೆ, ಅಪರ ಬ್ರಹ್ಮವನ್ನು ಬೇಕು ಅಂತ. ಹೀಗೆ 32 ವರ್ಷಾಣಿ ಸುಂದರ ವ್ಯಾಕರಣ. ವರ್ಷಾಣಿ 32. ಯಾವ ವಚನ? ಎರಡೋ, ಒಂದು ಏಕವಚನ, ಒಂದು ಬಹುವಚನ. ಶಬ್ದಕ್ಕೆ ವಚನ. ವಿಂಶತ್ಯಾದ್ಯ ಸದೈಕ ಸಂಖ್ಯೆ. ಆದ್ರೆ ದ್ವಿತೀಯ ಭಕ್ತಿದು ಅದು ಬಹುವಚನ. ಅದು ದ್ವಿತೀಯ ಬಹುವಚನ, ಇದು ಪ್ರಥಮ ಬಹುವಚನ, ದ್ವಿತೀಯ ಏಕವಚನ. ಇದು ಸ್ತ್ರೀಲಿಂಗ, ನಪುಂಸಕಲಿಂಗ. ಲಿಂಗ ಭೇದ ಸರಿ, ಆದ್ರೆ ವಿಭಕ್ತಿಯ ಮಾತ್ರ ಜೊತೆ ಹೇಳ್ಬೇಕ. ಏಕವಿಂಶತ್ಯ ಆಶೈ ಅಂತ ಹೇಳ್ತಾರೆ. ನೀವು ಬೇರೆ ಬೇರೆ ಹೇಳೋ ಹಾಗಿಲ್ಲ, ಬಹಳ ಕಷ್ಟ ಭಾಷೆ ಹೇಳೋದು. ಅಯ್ಯೋ ಅಯ್ಯೋ. ಹೀಗೆ 32 ವರ್ಷಾಣಿ 32 ವರ್ಷಗಳ ಕಾಲ ಆ ಬ್ರಹ್ಮಚರ್ಯ ಮಾಡುವಂತ ಆಜ್ಞೆ ಮಾಡಿದ, ಆ ಉಪದೇಶ ಕೊಟ್ಟ ಪ್ರಜಾಪತಿ. ತಥಾ ಉಷಿತವತೆ. ಗುರುಗಳು ಹೇಳಿದ್ರೆ ಮತ್ತೆ ಮರು ಪ್ರಶ್ನೆ ಇಲ್ಲ. ಆಯ್ತು, ಆಜ್ಞಾ ಗುರುಣ ಹೇಳಿದ ಮೇಲೆ ಹೋದ್ರಾಯ್ತು ಅಂತೇಳಿ ಆಗ ವಾಸ ಮಾಡ್ಕೊಂಡು 32 ವರ್ಷ ಮಾಡಿದ್ಮೇಲೆ ಕ್ಷಪಿತ ಕಲ್ಮಷಾಯ ಆಹಾ 9% ದೋಷ ಹೋಯ್ತು. ಇನ್ನೊಂದು 10% ಇದೆ ಅಷ್ಟೆ. 9% ದೋಷ ಹೋದ್ಮೇಲೆ ಇನ್ನು ಉಪದೇಶ ಸರಿಯಾಗತ್ತಾನ ಅಂತ ಹತ್ತತ್ರ ದಡದಂಗ ಈಗಿದಾನೆ. ಅದೇ ಅಭಿಮಾನವೇ ಕಾರಣ ಅಂತ ತಿಳ್ಕೊಳ್ದೇ ಇರೋದಕ್ಕೆ. ದೇಹವನ್ನು ಹಿಡ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಅಲ್ಲಿ ಕುರುಡಾದ ಇಲ್ಲಿ ಕುರುಡಾಗಿದ್ದವನು ಅಲ್ಲಿ ಕುರುಡಾಗಲ್ಲ ಅಂದ್ರೆ ಇಲ್ಲೂ ದೇಹ, ಅಲ್ಲೂ ದೇಹ. ಇಲ್ಲಿ ಇದಾದ್ರೆ ಅಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಎಚ್ಚರದ ಪ್ರಮಾದಗಳಿಗೆ ಏನೇನ್ ದೋಷ ಇದೆಯೋ ಅದಿಲ್ಲ. ಆದ್ರೆ ಎರಡೂ ಕಡೆಯಲ್ಲೂ ದೇಹವನ್ನು ಇಟ್ಕೊಂಡೇ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಅರ್ಥ ಶಪಿತ ಕಲ್ಮಷಾಯ ಆಹಾ. ಈಗ ಸುಷುಪ್ತಿಯ ಉಪದೇಶ. ಈಗ ನಿದ್ರೆಯನ್ನ ಎಚ್ಚರ ದೃಷ್ಟಿಯಿಂದ ನೋಡೋದು, ನಿದ್ರಾವಸ್ಥೆಯ ದೃಷ್ಟಿಯಿಂದ ನೋಡೋದು, 2 ತರ ನೋಡೋದು. ಯಾಕ ಅವಪ್ಪ ಆ ಅವಸ್ಥೆಯಲ್ಲಿ ಆಗಿದ್ದು ನಿಜವಾಗಿ ಇಲ್ಲ ಅಂತ ಅನುಭವ ದೃಷ್ಟಿ ಅದ. ಅದು ಇಂದ್ರ ಹೇಳೋದು ಎಚ್ಚರ ದೃಷ್ಟಿನ. ಇಂದ್ರ ಒಪ್ಕೊಂಡಿಲ್ಲಪ್ಪ. ನಿನ್ನ ಅಭಿಪ್ರಾಯದಂತೆ ಹೌದು ಅಂದ್ರೆ ಪ್ರಮಾದವಾಗಿ ಯೋಚನೆ ಮಾಡಿದ್ರೆ ಆಯಾ ಅವಸ್ಥೆ ನೋಡೋ ಯೋಚನೆ ಮಾಡಿದ್ರೆ ಹಾಗೆ. ಅಲ್ಲಪ್ಪ, ಪೂರ್ತಿ 3 ಅವಸ್ಥೆನ ಹೇಳುವಾಗ ಆಯಾ ಅವಸ್ಥೆ ನಿಂತ್ರೆ 2 ಅವಸ್ಥೆ ಆಗೋದು, 3 ಅವಸ್ಥೆ ಆಗೋದಿಲ್ಲ. 3 ಆಗಲ್ಲ, 2 ಆಗಲ್ಲ, ಒಂದೇ ಆಗ್ಬಿಡುತ್ತೆ. ಪಾಂಡೋಕ್ಯದಲ್ಲಾಗನು ಎಲ್ಲಾದ್ರೂ ಈ ಶಬ್ದ ಹೇಳಬೇಕಾದ್ರೆ ಆ ಸುಷುಪ್ತಿ ಕನಸೋದು ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳೋದ್ರೆ ಶಬ್ದ ಎಚ್ಚರದಲ್ಲ,
ಆ ಶಬ್ದದ ಅರ್ಥವೂ ಸ್ವಲ್ಪ ಹೆಚ್ಚು ದೃಷ್ಟಿ ಇರ್ಬೇಕು. ಅಲ್ಲೇ ಯಾಕಪ್ಪ ಮಾಂಡೋಕ್ಯದಲ್ಲೋ ಸಂವೃತತ್ವೇನ ಭಿದ್ಯತೆ ಸರಿಪ್ಪ. ಎಲ್ಲಾ ಅವಸ್ಥೆಗಳನ್ನು ಮೊದಲು ಲೋಕಸಿದ್ಧವಾದ ಅನುಭವದಲ್ಲಿ ಅನುವಾದ ಮಾಡದೆ ಹೋದ್ರೆ ವಿಚಾರವೇ ಆಗಲ್ಲ. ಹಾಗೇನಿಲ್ಲ. ತದ್ಯತ್ರ ಇದತ್ ಸುಪ್ತಃ ಸಮಸ್ತಃ ವದತು. ಖಲು ಅಯಂ ಏವಂ ಸಂಪ್ರತಿ ಅಯಮಹಮಸ್ಮಿ ನೋ ಏವ ಇಮಾನಿ ಭೂತಾನಿ ಅರ್ಥ ಹೇಳ್ಬೇಕಾ? ಪರಿಚ್ಛೇದ ಮಾಡು. ತತ ಯತ್ರ ಆಶ್ಚರ್ಯ ಅಂತಲ್ಲ. ಸರ್ ಈಗ ಅದ್ಯತ್ರ ಇದ್ದದಲ್ಲ ಆಚರ ಭಗವಾನ್ ಮತ್ತೆ ಮುಂದಕ್ಕೆ ಹೋಗುತ್ತಲ್ಲ. ಸಮಿತ್ ಪ್ರಾಣಿ ಅಲ್ಲೇ ತದ್ಯತ್ರ ಇದ್ದ ಸುಪ್ತ. ಯಾವ ಅನುಭವದಲ್ಲಿ ಈ ಪ್ರಮಾತರು ಬಿದ್ರೆ ಸುಪ್ತ ಸುಪ್ತಾನೇನೋ ತನ್ನ ಸ್ವರೂಪದಲ್ಲಿರ್ತಾನೆ, ತನ್ನ ಸಪಿತಿನ ಅರ್ಥದಲ್ಲಿ ಸುಪ್ತ. ಯಾವ ಅನುಭವದಲ್ಲಿ ಇದ್ದಾಗ ತಾನೇ ತಾನಾಗಿರ್ತಾನೋ ಅದು ಅವನ ಸ್ವರೂಪ. ಅಂದ್ರೆ ತಾನಲ್ಲದನ್ನು ಬಿಟ್ಟಿರ್ತಾನೆ ಅಂತ, ಅಥವಾ ತನ್ನ ಸ್ವರೂಪದಲ್ಲಿ ಸೇರಿರ್ತಾನೆ. ಇಲ್ಲಿ ಎರಡು ಭಾಷೆಯಲ್ಲೂ ಭಾಷೆಯ ದೋಷ ಇದೆ. ತನ್ನ ಸ್ವರೂಪವಾದ್ರೆ ಸೇರ್ತಾನೆ ಅಂತ ಹೇಳಿ ತಪ್ಪಾಗತ್ತೆ. ಈ ಎಚ್ಚರದಲ್ಲಿ ಬೇರೆ ಆಗಿದ್ದಾನೆ ಅಂತ ಇಟ್ಕೊಂಡು ಸೇರಿದಾನೆ ಹೇಳಿ. ತಾನಲ್ಲದನ್ನು ಬಿಟ್ಟಿದ್ದಾನೆ ಅಂದ್ರೆ ಯಾವಾಗ ಸೇರಿಸ್ಕೊಂಡಿದ್ದ? ತಾನಲ್ಲದನ್ನ ಸೇರಿಸ್ಕೊಂಡೇ ಇಲ್ವಲ್ಲ. ಹೀಗೆ ಆದ್ರೆ ಸುಪ್ತ ಅನ್ನೋ ಶಬ್ದ ಯಾವ್ಯಾವ್ದು ತಾನಲ್ವೋ ತನ್ನ ಜೊತೆಲಿ ಕಸ ಸೇರ್ಕೊಂಡ್ರೆ ಹಾಗೆ ಅಕ್ಕಿಯಲ್ಲಿ ಕಸವನ್ನ ತೆಗೆದಾಕ್ತಿವೋ ಹಾಗೆ ತನ್ನ ಸ್ವರೂಪದ ಜೊತೆಲಿ ಏನೇನ್ ಗಲೀಜು ಸೇರ್ಕೊಂಡಿದ್ಯೋ ಅಷ್ಟೆಲ್ಲ ಕೊಡ್ಕೋಬೇಕು. ಏನೇನ್ ಸೇರ್ಕೊಂಡಿದೆ? ಪ್ರಪಂಚ, ಅವಸ್ಥೆ, ದೇಹಗಳು ಎಲ್ಲ ಸೇರ್ಕೊಳ್ಳದೆ ಇರೋದೆ ನನಗೆ. ಅದೆಲ್ಲ ಕೊಡ್ಕೊಂಡಿರ್ಬೇಕು. ಯಾವುದು ತನ್ನ ಸ್ವರೂಪವಲ್ಲದೆ ಇರೋದು ಏನು ಇರ್ಬಾರ್ದು. ಆಗಿರುವಂತಹ ಒಂದು ಅನುಭವ ಭಗವಂತ ಅನುಗ್ರಹ ಮಾಡಿದೆ. ಯಾಕಂದ್ರೆ ನಿಮ್ಮನ್ನು ನೀವು ತಿಳ್ಕೊಳ್ಳಿದ್ದ ನೀವಾಗಿದ್ದಾಗ ನೀವು ಯಾರು ಅಂತ ಅರ್ಥ ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರವಾಗಿ ನಿದ್ರಾನುಭವದಲ್ಲಿ ತಾನಲ್ಲದನ್ನ ತಾನಾಗಿ ಬಿಟ್ಟಿದ್ದಾನೆ. ತಾನೇ ಅಪ್ರಯತ್ನವಾಗಿ ಬಿಟ್ಟಿದ್ದಾನೆ. ಅದು ಎಲ್ಲರಿಗೂ ಸಮಾನ ಅನುಭವ, ಒಬ್ಬರಿಗೆ ಹೆಚ್ಚು ಕಡಿಮೆ ಇಲ್ಲ. ಈ ಜಗತ್ತಿನ ಎಲ್ಲಾ ಪ್ರಾಣಿಗಳಿಗೂ ಅಂತ ಹೇಳ್ಬೋದು. ಪ್ರಾಣಿಗಳ ವಿಷಯ ವಿಚಾರ ಮಾಡೋಕ್ ಬರದೇ ಇರೋದ್ರಿಂದ ಮನುಷ್ಯರನ್ನ ಇಟ್ಕೊಂಡು ಸಮಸ್ತ ಮನುಷ್ಯರು ತನ್ನ ಸ್ವರೂಪದಲ್ಲಿ ಸೇರಿರ್ತಾನಲ್ಲ, ಆ ತಾನೇ ತಾನಾಗಿರ್ತಾನಲ್ಲ, ಅದು ಸುಷುಪ್ತ. ಇನ್ನು ಸಮಸ್ತಃ ಅಂದ ಆದ್ರೆ ಬಿಟ್ಟೋಗಿದ್ದಾನೆ, ಉಳಿಸಿದಾನೆ, ಎಲ್ಲವನ್ನು ತನ್ನಲ್ಲಿ ನುಂಗ್ಬಿಟ್ಟ. ಈ ಎಚ್ಚರ ಕನಸು ಅಂತ ಏನಿದೆ ಅಷ್ಟು ತನ್ನೊಳಗೆ ನುಂಗಿದ. ತಾನೇ ಎಲ್ಲ ಆದ ಅಲ್ಲ. ಸಮಸ್ತ ಅಂದ್ರೆ ತನ್ನಲ್ಲಿ ಎಲ್ಲ ಸೇರಿಸ್ಕೊಂಡಾಗ ಸೇರಿಸ್ಕೊಂಡ ಎಲ್ಲವೂ ತಾನೇ ಆದ. ಪೂರ್ತಿ ಒಂದು ಚೂರು ಉಳಿಸ್ಕೊಳ್ಳದೆ ಅಷ್ಟನ್ನು ನುಂಗಿ ತಾನೇ ಎಲ್ಲವಾಗಿರುವಂಥವನು ಸರ್ವಾತ್ಮ ಭಾವವನ್ನು ಅನುಭವಿಸ್ಬೇಕು. ಅದಕ್ಕೋಸ್ಕರವಾಗಿ ಅಂತಹ ಒಂದು ಸ್ವರೂಪವನ್ನು ಹೇಳ್ತಾರೆ. ಮನುಷ್ಯನಿಗೆ ನಾನ್ ನಿದ್ದೆ ಹೋದ್ರು ಪ್ರಪಂಚ ಇರುತ್ತೆ, ಜನ ಇರ್ತಾರೆ ಅಂತ ಒಂದು ತತ್ವಳಿಕೆ ಇದೆ. ಇಲ್ಲ, ಅದ್ಯಾವ್ದು ಉಳಿಸಿರೋಲ್ಲ. ಎಲ್ಲ ನುಂಗ್ಬಿಟ್ಟಿಯ, ಎಲ್ಲ ಎಳ್ಕೋತೀಯ.
ಅಂದ್ರೆ ಸಮಸ್ತನಾಗಿದೆ. ಸಮಸ್ತ ಅನ್ನೋ ಶಬ್ದವನ್ನ ಲೋಕದಲ್ಲಿ ಎಲ್ಲ ಅಂತ ಅರ್ಥ ಇದೆ. ಸಂ ಅಸ್ತಃ ಸುಕ್ಷೇಪಣೆಗೂ ಇದೆ, ಅಸ್ತಂಗತಃ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲೂ ಇದೆ. ಎಲ್ಲ ಅಳುದು ಹಾಕಿದಾನೆ, ಎಲ್ಲವನ್ನು ನುಂಗ್ಬಿಟ್ಟಿದ್ದಾನೆ, ಎಲ್ಲವೂ ತಾನೇ ಆಗಿದ್ದಾನೆ. ಹೀಗೆ ಸಮಸ್ತ ಅಂತ ಮೂರು ಅರ್ಥವನ್ನು ಮಾಡ್ಬೋದು ಅನುಭವ ದೃಷ್ಟಿಯಲ್ಲಿ. ಸುಷುಪ್ತಿ ಸ್ವರೂಪದಲ್ಲಿ ತಾನೇ ಎಲ್ಲವೂ ಆದ, ತಾನೇ ಎಲ್ಲವನ್ನು ನುಂಗ್ದ, ಕಣ್ಣಲ್ಲಿ ಎಲ್ಲ ಅಳಿಸ್ಕೊಂಡು ಎಲ್ಲ ತಾನೇ ಉಂಟು. ಆಗ ತಿಳಿಯಾದ, ಬಹಳ ತಿಳಿ, ಶುದ್ಧನಾದ. ಈಗ ಎಚ್ಚರದಲ್ಲಿ ಅಂತಃಕರಣವನ್ನು ತಿಳಿ ಮಾಡ್ಬೇಕು ನಾವು. ಸಾಧನೆಗಳಿಂದ ಪ್ರಪಂಚದ ಭೋಗಗಳನ್ನು ಬಿಟ್ಟು ಬಿಟ್ಟು ಏಕಾಂತದಲ್ಲಿ ಆ ಮನಸ್ಸನ್ನ ಹಾಗೆ ಬಟ್ಟೆಯನ್ನು ಕ್ಲೀನ್ ಮಾಡೋ ಹಿಂದಿಂದ ಅದ್ದಿ ತೋರಿಸ್ತಾನೆ. ಹಾಗೆ ಮನಸ್ಸನ್ನ ಚೈತನ್ಯದಲ್ಲಿ ಅದ್ದಿ 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 ಸ್ವರೂಪದಲ್ಲಿ ಮುಳುಗಿಸಿ ನಿಧಾನವಾಗಿ ಕ್ಲೀನ್ ಮಾಡ್ಬೇಕು. ಆದ್ರೆ ಇಲ್ಲಿ ಅಪ್ರಯತ್ನವಾಗಿ ತಿಳಿಯಾಗ್ಬೇಕು. ತಾನೇ ಪರಮಾತ್ಮ ಅವನು ಕ್ಲೀನ್ ಮಾಡೋದು. ಅವನೇ ಜೀವನನ ತಾನು ಎಳ್ಕೊಂಡು, ಅಯ್ಯೋ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾತಕ್ಕ ಗಲೀಜ್ ಮಾಡ್ಕೊಂಡು ಇಲ್ಲ ಹೊರಲಾಡ್ತೀಯ ಈ ಕೊಳೆಯಲ್ಲಿ ಬಾರ ಇದೆ ಅಂತ ಹೇಳಿ ಎಳ್ಕೊಂಡು ತಾನೇ ಆ ಮನಸ್ಸನ್ನು ಪೂರ್ವವಾಗಿ ತಿಳಿ ಮಾಡಿ ತನ್ನ ಸ್ವರೂಪದಲ್ಲಿ ಸೇರಿಸ್ಕೊತಾನೆ. ಹೀಗೆ ಸಂಪ್ರಸನ್ನ ಪೂರ್ತಿ ತಿಳಿಯಾದ. ನಾನು ನೀನು ಅದು ಇದು ಮೇಲು ಕೀಳು ಏನೂ ಇಲ್ಲ. ಆ ರೀತಿಯಾದಂತಹ ಅನುಭವವನ್ನು ಭಗವಂತ ಅನುಭವ ಮಾಡಿದ. ಅದು ನಿನ್ನ ಸ್ವರೂಪ ಅಂತ. ಅಂದ್ರೆ ನಿನ್ನ ಸ್ವರೂಪವೇ ಸಂಪ್ರಸನ್ನವಾದ ಮೇಲೆ ನೀನ್ ತಿಳಿ ಮಾಡ್ಕೋಬೇಕಾಗಿಲ್ಲ. ಹೊರಡುಬಾದ್ರೆ ಹೇಳೋ ಹಾಗೆ ನೋಪಚಾರ ಕಥಂಚನ ಅಷ್ಟೇ. ಜರಾಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವ ಏನ ಹೀಗೆ ಸಂಪ್ರಸನ್ನ. ಸ್ವಪ್ನ ಅನ್ನೋದು ಎಚ್ಚರ ಕನಸು ಎರಡಕ್ಕೂ ಸ್ವಪ್ನ ಅಂತ. ಎರಡನ್ನು ನೋಡೋದೇ ಸ್ವಪ್ನ. ನಾನು ಅಲ್ಲದ್ದನ್ನು ಏನೊಂದು ತಪ್ಪಾಗಿ ತಿಳಿಯೋದು ಸ್ವಪ್ನ. ಆ ದೃಷ್ಟಿಯಲ್ಲಿ ತನ್ನ ಸ್ವರೂಪವನ್ನ ಎಚ್ಚರ ಅಂತ ತಿಳಿಯೋದು, ತನ್ನ ಸ್ವರೂಪವನ್ನು ಕನಸು ಅಂತ ತಿಳಿಯೋದು ಎರಡೂ ಸ್ವಪ್ನ. ಆ ಸ್ವಪ್ನವನ್ನೇ ನೋಡಲ್ಲ ಅಂತಹ ಅನುಭವ. ಸ್ವಪ್ನಂ ನ ವಿಜಾನಾತಿ ತನ್ನನ್ನ ನಾಮರೂಪ ಪ್ರಪಂಚವಾಗಿ ನೋಡೋದಿಲ್ಲ. ಈಶ ಆತ್ಮ ಇದು ನಿನ್ನ ಸ್ವರೂಪ ಹೇಳ್ತಾ ಇರೋದು. ಸುಮ್ನೆ ಅಲ್ಲಿ ಹೋದ್ಕೊಂಡು ಹೊರಗಡೆ ಆ ಒಳಗಿರೋದು ಕುರುಡನಾದ್ರೇನು ಕುಂಟಾದ್ರೆ ನಿನ್ಗೇನ್ ಸಂಬಂಧ? ಮಂಡೂತಿನಲ್ಲೇ ಹೇಳಿದೆ, ಭಾಷೆಗಾರ ಹೆಚ್ಚಿಗೆ ಬರದೇ ಇಲ್ಲ ಇತ್ಯಾದಿ ವ್ಯಾಖ್ಯಾತ ಮನೆ ಸ್ವಪ್ನ ವಿಧಾನಾದಿ ಭಾಷೆಗಾರರಿಗೆ ಅರ್ಥ ಆಗಿದೆ, ಅದನ್ನು ಬಂದಿಲ್ಲ. ಏಷ ಆತ್ಮೇತಿ ಹೋವಾಚ, ಇದಪ್ಪ ನಿನ್ ಸ್ವರೂಪ, ಸುಮ್ಮನೆ ಒಳಗ್ ಬಿದ್ದವನ್ನ ನೋಡ್ತಾ ಇದೀಯಾ ಅಂತ ಅಲ್ಲ ಅಂತ ಹೇಳಿ ಈ ರೀತಿ ಉಪದೇಶ ಮಾಡಿದ. ಇದು ಮೂರನೇ ಉಪದೇಶ. ಯಾವುದು? ಶುದ್ಧ ಸ್ವರೂಪವನ್ನ ನೀರಾಗಿ ಸರಿಯಾಗಿ ತಪ್ಪಿಳ್ಕೋಬೇಡ. ನಿದ್ದೆಯ ಸ್ವರೂಪವನ್ನ ನೀನಾಗಿರ್ತೀಯ, ನಿನ್ನಲ್ಲಿ ಒಂದಾಗಿರ್ತೀಯ, ಎಲ್ಲವನ್ನು ನೀನೇ ಆಗಿರ್ತೀಯ, ತುಂಬಾ ತಿಳಿಯಾಗಿರ್ತೀಯ. ನಿದ್ದೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಅಂತಹ ಸ್ವರೂಪ ನಾನಾಗಿದ್ದೀನಿ ಈಗಲೂ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿದ್ದೆ ಮಾಡ್ಕೊಂಡು ಇದ್ಬೇಡ. ನಿದ್ದೆ ಮಾಡೋದೇ ಅಲ್ಲ. ನಿದ್ದೆ ಅನ್ನೋದು ಒಂದು ಕ್ರಿಯೆಯೇ ಅಲ್ಲ. ಬಹಳ ಜನಕ್ಕೆ ಅರ್ಥ ಇಲ್ಲ. ನಿದ್ದೆ ಕ್ರಿಯೆ ಅಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಯಾವುದು ಕ್ರಿಯೆಯಿಂದ ಯಾವುದು ಮೋಕ್ಷ ಅಲ್ಲ ಅಂತ. ನಿದ್ದೆ ಅನ್ನೋದು ಕ್ರಿಯೆಯೂ ಅಲ್ಲ, ಕ್ರಿಯೆಯಿಂದ ಪಡೆದ ಮೋಕ್ಷವೂ ಅಲ್ಲ, ಮೋಕ್ಷ ಪಡೆಯುವಂತಹದ್ದು ಅಲ್ಲ. ಅದರಿಂದ ಅಲ್ಲ ಅಂದ್ರೆ ಇನ್ಯಾವುದರಿಂದ ಮಾಡಿದ್ರೆ ಆಗತ್ತೆ ಅಂತ ನಾವು ಸಮಾಧಿಗೆ ಹೋದ್ರೂ ಆಗಲ್ಲ. ಏನ್ ಮಾಡಿ ತಿಳಿದೋ ಜ್ಞಾನ ವಿಹೀನ ಸರ್ವಮತೇನ ಮುಕ್ತ. ಜ್ಞಾನ ಬಿಟ್ಟರೆ ಯಾವುದನ್ನು ಮೋಕ್ಷ ಆಗಿಲ್ಲ. ಇಂಥ ಆತ್ಮಸ್ವರೂಪವನ್ನು ಹೇಳಿ ಇದನ್ನೇ ನಾನು ಮೊದಲನೇ ಪರ್ಯಾಯದಲ್ಲಿ ಏತದಮೃತಮ ಭಯಮೇ ತದ್ ಬ್ರಹ್ಮ ಎನ್ನೇ ಅಮೃತ, ಅಭಯ ಸಾವಿಲ್ಲದವನು, ಭಯವಿಲ್ಲದವನು, ಇದು ಬ್ರಹ್ಮ ಅಂತ. ಯಾಕೆ ಅಭಯ ಅಂತ ಹೇಳ್ತಾರೆ ಅಂದ್ರೆ ಇತರ ಪ್ರಪಂಚ ಯಾವಾಗ್ಲೂ ಭಯದಲ್ಲೇ ಇರ್ತೀವಿ. ಭಯ ಸಂದೇಹ, ಭಯ ಸಂದೇಹ ಕಲ್ಪ. ಈ ಎಲ್ಲ ಕಡೆ ಪ್ರತಿ ಕಡೆದಲ್ಲೂ ಭಯವೇ. ಅದು ಹೋಗುವ ಬಾಯಿ ಹಾಕೊಂಡು ಇದನ್ನ ಹಾಕೊಂಡ್ರೆ ಅಂದ್ರೆ ಭಯದಿಂದಲೇ ಹಾಕೊಂಡಿರೋದು. ಕಲ್ಪನೆ ಭಯ. ಅವ್ರಿಗಿದೆಯೋ ಅವ್ರಿಗೆ ಕೊರೋನಾ ಇರಬಹುದು, ಇವ್ರಿಗೆ ಕೊರೋನಾ ಇರಬಹುದು. ಬಾಯಿ ಕಟ್ಕೊಂಡ್ರೆ ನಮಗೆ ಬಂದ್ಬಿಡುತ್ತೆ. ನಮ್ಮಿಂದ ಇನ್ನೊಬ್ರಿಗೆ ಅದಕ್ಕೆ ಬೇರೆ ಬುದ್ಧಿವಂತಿಕೆ, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಎಂತ. ಯಾರು ಇನ್ನೊಬ್ರು ಇಲ್ಲ, ಯಾರು ಇಲ್ಲ ಇಲ್ಲಿ. ಎಷ್ಟು ಬುದ್ಧಿವಂತ ಮನುಷ್ಯ ಅಂದ್ರೆ ತನ್ನ ದೋಷವನ್ನ, ತನ್ನ ಭಯವನ್ನು ಮುಚ್ಕೊಳ್ಳೋ ಬುದ್ಧಿವಂತ ಇದೆ. ಭಯದಲ್ಲೇ ಹೋಗ್ತಾ ಇರೋದು, ಕಲ್ಪನೆಯಲ್ಲೇ ಓಡ್ತಾ ಇರೋದು. ನಂಗೇನ್ ಆಸೆ ಇಲ್ಲಪ್ಪ ಅಂತ. ಆಸೆಯಿಂದಲೇ ಜಗತ್ತೆಲ್ಲ ಓಡ್ತಾ ಇದೆ. ಕಲ್ಪನೆಯಲ್ಲೇ ಎಲ್ಲ ದೋಷವೂ ಇದೆ, ಬಂಧನ, ಭಯ. ಆದ್ರೂ ಕೂಡ ಬಹಳ
ಅಯ್ಯೋ ನಂಗೇನು ಬೇಕಾಗಿಲ್ಲ, ನೀವು ಕೊಟ್ರಿ ಅಷ್ಟೇ, ಏನ್ ಭಯ ಇಲ್ಲ. ಹೀಗೆ ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಅಂತ ಹೇಳಿ ಮೂರು ಪರ್ಯಾಯಗಳಲ್ಲೂ ಅಮೃತಾಭಯವಾದ ಸ್ವರೂಪವನ್ನು ಉಪದೇಶ ಮಾಡಿದ್ದಾರೆ. ಹೇಳಿದ ಮೇಲೆ ಇಂದ್ರನಿಗೆ ಆ ಒಳಗಿರೋ ನಿದ್ದೆ ಮಾಡೋ ಇನ್ನೊಬ್ಬರ ನಿದ್ದೆ ನೋಡೋ ಕೆಲಸ. ನಾವು ನಿದ್ದೆನೆ ನಮ್ ನಿದ್ದೆ ನಾವೇ ಅನುಭವಿಸಿದ ಹಾಗಿದೀವಿ ನೋಡ್ಕೊಳ್ಳಲ್ಲ, ಇನ್ನೊಬ್ಬರು ನಿದ್ದೆ ಮಾಡೋದು ಹಾಗಿರ್ತಾರೆ. ನಿದ್ದೆಯಲ್ಲಿ ಉಸಿರಾಡ್ತಾರೋ ಇಲ್ವೋ, ನಿದ್ದೆ ಮಾಡಿದ್ರೆ ಪ್ರಪಂಚ ಇರುತ್ತೋ ಇಲ್ವೋ, ಬಾಕಿ ಜನರು ಇರುತ್ತಾರೋ ಇಲ್ವೋ ಅಂದ್ರೆ ಏನ್ ಹೇಳ್ತೀರಾ ಉತ್ತರನ? ಉಸಿರಾಡ್ತಾನ ಇಲ್ಲ, ಎಲ್ಲೂ ಇಲ್ಲ ಪಲ್ಲೂ ಇಲ್ಲ, ಯಾರು ಕಾಣಲ್ಲ. ಅಲ್ಲಿ ಎಲ್ಲಿದಾರ? ಅಮಾವಾಸ್ಯೆ ಇವತ್ತು ಅವ್ರು ಬಂದಿಲ್ಲ. ಗೊತ್ತು ನಿಮಿಷ. ಅದು ಸ್ವರೂಪದ ದೃಷ್ಟಿಯಲ್ಲಿ ನಿದ್ದೆಯಲ್ಲೂ ಉಸಿರಾಡೋಲ್ಲ, ಎಚ್ಚರದಲ್ಲೂ ಉಸಿರಾಡೋಲ್ಲ, ಯಾವಾಗ್ಲೂ ಉಸಿರಾಡಿಲ್ಲ. ಉಸಿರಾಡ್ತಾ ಹೋಗ್ತಾಗಿಲ್ಲ ಅಂತ ಏನಾಗೋದಿಲ್ಲ. ಇದಾರ ನಾವು ಸ್ವರೂಪವನ್ನು ಇದ್ದಾಗ ಪ್ರಪಂಚ ಇರುತ್ತೆ ಅಂದ್ರೆ ಯಾರೂ ನೋಡದೇ ಇರೋ ನಮ್ ಸ್ವರೂಪ ಪ್ರಪಂಚ ಇರುತ್ತೆ ಅನ್ನೋದು ಸುಳ್ಳು. ಎಲ್ಲ ಮನುಷ್ಯನ ಕಲ್ಪನೆ. ಬೇರೆಯವ್ರ ಪ್ರಪಂಚ ನೋಡ್ತಾರೆ, ಅವ್ರು ಇರುತ್ತೆ, ಅದ್ರ ಪಾಡೆ ಹೀಗೆ ಇದನ್ನ ಕೇಳಿ ಇಂದ್ರ ಬಹಳ ಸಂತೋಷ ಪಟ್ಕೊಂಡು ಶಾಂತ ಹೃದಯ, ಅರ್ಥ ಆಯ್ತು ಮಾಡ್ಕೊಂಡ. ನಿದ್ರೆ ತಾನೆ ಎಂತ ಯಾರಿಗೂ ಗೊತ್ತಿಲ್ಲ, ಹೊಸ ವಿಷಯ ಹೇಳ್ತಾರೆ ಮಾಡ್ಕೊಂಡು, ಎಲ್ರಿಗೂ ಇದೆ ನಿದ್ದೆ ಅನ್ನೋದು ಅಂತೇಳಿ ಶಾಂತನಾಗಿ ಹೊರಟವ್ರು. ಸಹ ಅಪ್ರಾಪ್ಯವ ದೇವಾನ್, ದೇವತೆಗಳು ಮುಟ್ಟಿಲ್ಲ, ಭಯ ಆಗ್ಬಿಡ್ತವ್ರಿಗೆ. ಅಲ್ಲ ಅವ್ರು ಹೇಳಿದ್ದು ಸರ್ವಾಂಶ ಲೋಕಾನಾಪೋಟಿ ಸರ್ವಾಂಶ ಕಾಮನ್, ಅದ್ ಎರಡು ವಾಕ್ಯ ಇಟ್ಕೊಳ್ಳಿ. ನಾವು ಎಲ್ಲಾ ಲೋಕವನ್ನು ಗೆಲ್ತೇನೆ, ಎಲ್ಲಾ ಕಾಮಗಳು ಇಲ್ಲಿ ಅಂತ ಇದೆ. ಲೋಕವೂ ಇಲ್ಲ, ಕಾಮಗಳು ಇಲ್ಲ. ಅಲ್ಲಿ ಎಲ್ಲಾ ಕಾಮಗಳು ಸ್ವರೂಪದಲ್ಲಿ ಅಡಗೋಗುತ್ತೆ. ಎಲ್ಲಾ ಲೋಕಗಳು ತಾನೇ ಆಗ್ತಾನೆ. ಸರ್ವಾತ್ಮ ಪಡ್ಕೊಳ್ಳೋದು ಅಂದ್ರೆ ಹೊರಗಿದ್ ಪಡ್ಕೊಳ್ಳೋದಲ್ಲ ಇದು, ಅವ್ರು ಹಾಗೆ ಮಾಡ್ಕೊಂಡಿದ್ದಾರೆ ಎಲ್ಲ. ಆದ್ರಿಂದ ನಾಹ ಕಲ್ಪಮಯಂ ಸಂಪ್ರತ್ಯ ಆತ್ಮ, ಏನು ಪ್ರಯೋಜನ ಇಲ್ಲ. ನಾಹವತ್ರ ಭೋಗ್ಯ ಪಶ್ಯ, ಏನು ಸಂತೋಷ ಏನು ಕಾಣೋದಪ್ಪ ನಿದ್ದೆ ಮಾಡೋದು. ಇರ್ತಾ ಇದೆ ಇಲ್ಲಿ ಏನು ನನ್ನನ್ನು ತಿಳ್ಕೊಳ್ಳಲ್ಲ. ಅಯಮಹಮಸ್ಮಿ ಆತ್ಮಾನಂ ಜಾನಾತಿ, ಯಾರು ನಿದ್ದೆಲಿದ್ದವರು ತನ್ನನ್ನು ತಿಳ್ಕೊಳ್ಳಲ್ಲ, ನಾನು ಹೀಗಿದ್ದೀನಿ ಅಂತ. ನೋ ಇಮಾನಿ ಭೂತಾನಿ, ಈ ನಿದ್ದೆಲಿದ್ದವನು ತನ್ನನ್ನು ತಿಳ್ಕೊಳ್ಳೋದಿಲ್ಲ, ನಾನಿದ್ದೀನಿ ಅಂತ ತಿಳ್ಕೊಳ್ಳೋದಿಲ್ಲ, ಈ ಭೂತಗಳನ್ನು ತಿಳ್ಕೊಳ್ಳೋದಿಲ್ಲ. ಒಂಥರ ಇಲ್ಲವಾದವನಂತ ಆಗ್ತಾನೆ. ಬಹಳ ಜನ ಚರ್ಚೆ, ನಾನು ನಿದ್ದೆಯಲ್ಲಿ ಇದೆಯೋ ಇಲ್ವೋ ಅಂದ್ರೆ ಇಲ್ಲ ಆಗ್ಬಿಡತ್ತೆ. ನಾನು ಅನ್ನೋದೇ ಇಲ್ಲ ಆಗತ್ತೆ, ನಾನು ಅನ್ನೋದಿಲ್ಲ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಸರಿ. ನಾನು ಎಂಬ ಸ್ವರೂಪವೇ ಇಲ್ಲವಾಗತ್ತೆ ಅನ್ನೋದು ತಪ್ಪು. ಭಟ್ರು ಅರ್ಧ ವಾದ ಮಾಡೋರು, ಓ ನಾನು ಅನ್ನೋದು ಇದ್ದೇ ಇರುತ್ತೆ. ಹೆಚ್ಚು ದೃಷ್ಟಿ ಹೋಗಲ್ಲ. ಭಾಮತಿ ಇಷ್ಟ ಇದೆ, ಭಾಮತಿ ಲಿಕ್ಕಾಣದು. ಹೀಗೆ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತೀನಿ ನಾನು, ವಿನಾಶವಾಗ್ಬಿಡುತ್ತೆ. ವಿನಾಶಮೇವ ಪೀತೋ ಭವಿಷ್ಯಾಮಿ, ವಿನಾಶವನ್ನೇ ಹೊಂದಿದಾಗ ಆಗ್ಬಿಡ್ತೀನಿ. ನಿದ್ದೆ ಮಾಡೋದ್ರಿಂದ ಏನೋ ಲೋಕವನ್ನು ಗೆಲ್ಲಲ್ಲ, ಕಾಮವನ್ನು ಗೆಲ್ಲಲ್ಲ, ಇಲ್ಲಿ ಅಂತ ಸಂತೋಷ ಇದೆ ಅಂತ ಮತ್ತೆ ವಾಪಸ್ ಬರ್ತಾನೆ. ಪೂರ್ವವತ ಏತಂತೇವ ಇತ್ಯಾದಿ ಉಕ್ತ್ವಾ ತದ್ಯತ್ರ ಏತತ್ ಸುಪ್ತಃ ಇತ್ಯಾದಿ ವ್ಯಾಖ್ಯಾತಂ ವಾಕ್ಯಂ. ಹಿಂದಿನಂತೆ ಇವನನ್ನೇ ಹೇಳ್ತೇನೆ ಅಂತ ಹೇಳಿ ತದ್ಯತ್ರ ಏತತ್ ಸುಪ್ತಃ ಅಂತ ಹೇಳಿ ಬಂದಿದೆ. ಇದೆಲ್ಲೂ ಬಂದಿದೆ. ಸ್ವಪ್ನಕ್ಕೆ ಸುಪ್ತ ಆದ ಎಂಟು ಆರು ಮೂರು ಅಂತಿದೆ.
8, 6, 3 ತದ್ಯತ್ರೈತತ್ಸಪ್ತ ಸಮಸ್ತ ಸಂಪ್ರಸನ್ನ ಸ್ವಪ್ನಂ ನಭಿಜಾನಾತ್ಯಾಸು ನಾಡಿ ಅಲ್ಲಿದೆ. ನಾ ಬರ್ದಿದ್ದಾರೆ ಅದ ಇಲ್ಲಿ ಬರ್ದಿದ್ರೆ ಮತ್ತೆ ಇಲ್ಲಿ ಬರ್ದಿಲ್ಲ ಕರೆಕ್ಟ್. ಆ ಪದವನ್ನ ತದ್ಯತ್ರೈತ ಇತ್ಯಾದಿ ದಹರ ಉಪಾಸನೆಯಲ್ಲಿ ನಾವು ವ್ಯಾಖ್ಯಾನ ಮಾಡಿದ್ದಾಗಿದೆ. ಈಗ ಅದೇ ವ್ಯಾಖ್ಯಾನವನ್ನೇ ಇಲ್ಲಿ ತಗೊಳ್ಳಿ. ಯಾಕಂದ್ರೆ ಮಲಗೋದು ಅಂದ್ರೆ ಕನಸು ಕಾಣೋ ಮಲಗೋದು ಬೇರೆ, ಗಾಢ ನಿದ್ರೆ ಅನ್ನೋದು ಬೇರೆ. ಗಾಢ ನಿದ್ರೆಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಸಮಸ್ತ ಇಂದ್ರಿಯ ವೃತ್ತಿಗಳು ಹೋಗಿದೆ, ಅದನ್ನ ಹೊರಗಿನ ವಿಷಯ ಸಂಪರ್ಕದಿಂದ ಆಗುವ ಕಾಲುಷ್ಯ ಇಲ್ಲ, ಅದನ್ನ ಚೆನ್ನಾಗಿ ತಿಳಿಯಾಗಿದ್ದಾನೆ. ಆದ್ರಿಂದ ಸ್ವಪ್ನವನ್ನ ವಿಷಯಾಕಾರವನ್ನ ನೋಡ್ತಾ ಇರೋಲ್ಲ, ಮಾನಸ ಪ್ರತ್ಯವೂ ಇಲ್ಲ, ಏನೂ ಇಲ್ಲ. ಆದ್ರಿಂದ ಇವನು ಸಮಸ್ತ ಸಂಪ್ರಸನ್ನ ಅಂತ ಹೇಳಿದ್ವಿ. ಅಕ್ಷಿಣಿಯೋ ದ್ರಷ್ಟ ಸ್ವಪ್ನೇ ಚ ಮಹೀಯಮಾನಶ್ಚರತಿ ಸಯೇಷ ಸುಪ್ತಃ. ಬಲಗಣ್ಣಲ್ಲಿ ಯಾರು ನೋಡುವವನೋ, ಸ್ವಪ್ನದಲ್ಲಿ ತನ್ನ ಮಹಿಮೆಯಿಂದ ಓಡಾಡೋನೋ ಅವನೇ ಇಲ್ಲಿ ಮಲಗಿರೋನು ಅಂತ. ಮೂರಕ್ಕೂ ಹೋಗೋನು ಪ್ರಮಾತೃ ಹೋಗಕ್ಕಾಗಲ್ಲ. ಬಹಳ ಕಡೆ ಜನ ಹಾಸ್ಯ ಮಾಡ್ತಾರೆ, ಬೇರೆ ಬೇರೆ ಪ್ರಮಾತೃ ಅಂತಾರೆ ನರಸೀಪುರದವರು. ಅದಾಗಲ್ಲ, ಒಬ್ಬನೇ ಪ್ರಮಾತೃ ಆಗದೆ ಹೇಗ್ ನೆನಪಾಗತ್ತೆ ಅಂತ ಬಹಳ ಗೇಲಿ ಮಾಡ್ಕೊಂಡು ಹೇಳ್ತಾರೆ. ಅನುಭವ ನೋಡೋಕ್ ಬರಲ್ಲ ಅಂತ. ಎಲ್ಲಾ ಪ್ರಮಾತೃಗಳು ಒಂದೇ, ಎಲ್ಲಾ ಮನಸ್ಸು ಒಂದೇ ಅಂತ ಹೇಳೋರು ಕೇಳಿದ್ರಂತೆ. ನಿಮ್ಮ ಹತ್ರ ಯಾರು ಪ್ರಶ್ನೆ ಮಾಡಿದಂತೆ ನೀವು ಬಹಳ ತಡಬಡಿಸ್ಬಿಟ್ರಂತೆ. ಸ್ವಪ್ನದ ಪ್ರಮಾತೃ ಎಚ್ಚರದಲ್ಲದೆ ಹೋದ್ರೆ ಹೇಗೆ ಸ್ವಪ್ನ ಜ್ಞಾಪಕ ಆಗತ್ತೆ ಅಂತ ಕೇಳ್ಬಿಟ್ರು. ಬಹಳ ತಡಬಡಿಸ್ಬಿಟ್ರು. ಮಂತ್ರಕ್ಕೆ ಹೋಗೋ ಪ್ರಮಾತೃ ಜನ್ಮ ಅದಕ್ಕೆ ಸಂಬಂಧ ಅದು ಅನುಭವ ಮಾತೇ ಅಲ್ಲ. ಜನ್ಮಾಂತರ ಕನಸು ಅನುಭವ ಇಲ್ದಿರೋದ. ಅಲ್ಲಪ್ಪ, ಪ್ರಮಾತ್ರ ಬೇರೆ ಕಡೆ ಹೋದ್ರೆ ನೆನಪಿರುತ್ತಲ್ಲ, ಯಾಕೆ ಇತ್ಲಿಂದ ಬಂದು ನೆನಪಿಲ್ಲ ಅಂತ ಕೇಳ್ರೆ. ಅದೇ ಪ್ರಮಾತ್ರ. ರಾಮೇಶ್ವರಿ ಏನು ಗೊತ್ತಿಲ್ಲ, ಗೊತ್ತೇ ಇದೆ, ಅವ್ರಿಗೆ ಗೊತ್ತಾಗಲ್ಲ. ಅವ್ದು ಹಠ ಇದೆ. ಅದನ್ನ ಕೇಳ್ತಾನ. ಅದು ಕನಸು ಅಂತ ಯಾವ್ದು ಅನುಭವಿಸಲ್ಲ ಅಂತ ಗೊತ್ತಿಲ್ಲ. ಎಚ್ಚರ ಅಂತ ಅರ್ಧ ಅಷ್ಟು ಸೂಕ್ಷ್ಮ ವಿಷಯ ಅರ್ಥ ಆಗೋದಿಲ್ಲ. ಹೀಗೆ ಅದೇ ಸ್ವಪ್ನದೇ ಹುಲಿ ಏನ್ ಬರಲ್ಲ ಎಚ್ಚರಕ್ಕೆ. ಎಚ್ಚರ ಅಲ್ಲಪ್ಪ, ಯಾರೋ ಬೇರೆಯವರು ಅಲ್ಲಪ್ಪ, ಪೂರ್ತಿ ಅದೇ ಸಾಕ್ಷಿಯ ಮನಸ್ಸ, ಅದೇ ಸಾಕ್ಷಿಯ ಮನಸ್ಸ ಬಂದಿದೆ, ಅದೇ ಸಾಕ್ಷಿಯ ಮನಸ್ಸ ಇದಾಗಿರೋದು. ಬೇರೆ ಒಂದು ಪೂರ್ತಿ ಬೇರೆ ಮನಸ್ಸದಲ್ಲ. ಮನಸ್ಸೇನು ಆಗದೆ ಇರೋದು, ಮನಸ್ಸಿಗೇನು ಇದಾಗಲ್ವಲ್ಲ. ಇಲ್ಲಿ ನೆನೆಸ್ಕೊಂಡು ಭಯ ಆಗೋದು, ಅಲ್ಲಿ ನೆನೆಸ್ಕೊಂಡು ಇಲ್ಲಿ ಭಯ ಆಗಲ್ಲ. ಯಾಕೆ ನೆನೆಸ್ಕೊಳ್ದೆ ಭಯ ಆಗತ್ತೆ. ಎಲ್ಲ ಮನಸ್ಸು ಬೇರೆ, ದೇಹೇಂದ್ರಿಯಗಳು ಬೇರೆ. ಅಲ್ಲ, ದೇಹೇಂದ್ರಿಯಗಳು ಬೇರೆ ಆಗ್ತಿಲ್ಲ, ಮನಸ್ಸೊಂದು ಅದೇ ಬರುತ್ತೆ. ಹುಚ್ಚು ದೇಹೇಂದ್ರಿಯಗಳು ಬಿಟ್ಟು ಮನಸ್ಸು ಇರುತ್ತೆ ಅಂತ ಹೇಳೋ ಒಪ್ಕೋತಾರೆ. ಇಲ್ಲಿ ಕಾಲು ಮುರಿದಿದ್ರೆ ಅಲ್ಲಿ ಕಾಲು ಮುರಿಯುತ್ತಾ? ಅದು ಬೇರೆ, ಅದೇ ಯಾಕೆ ಬೇರೆ ಆಗ್ಬೇಕು? ದೇಹೇಂದ್ರಿಯಗಳು ಅದೇ ಇರ್ಬೇಕು, ಪ್ರಮಾತ್ರೂ ಅದೇ ಹೇಳಲೇಬಾರ್ದು. ಯಾರು ಅನುಭವದ ಬಗ್ಗೆ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಉಪದೇಶನೇ ಮಾಡ್ತಾರೆ. ಬ್ರಹ್ಮ ಇತಿ ಸಹ ಭಗವಾನ್ ತತ್ರಾಪಿ ದೋಷಂ ತದರ್ಶ. ಇಂದ್ರ ಆ ಸುಷುಪ್ತಿ ವಿಷಯದಲ್ಲೂ ಕೂಡ ಮತ್ತೆ ದೋಷ. ಇಲ್ಲಿ ಭಾಷ್ಯಕಾರರು ಸ್ವಾಭಿಪ್ರೇತಮೇವ
ಉವಾಚ ಅಂತ ಅರ್ಥ. ತಾನು ಮಾಡ್ಕೊಂಡಂತಹ ಸಾಕ್ಷಿಯೇ ಮೂರಲ್ಲೂ ಇದ್ದಾನೆ ಅಮೃತಾಭಯವಾದ್ದು ಅಂತ ಅವ್ರು ಹೇಳ್ತಾರೆ. ಇವನು ಒಳಗಿರುವಂತಹ ಪ್ರಮಾತ್ಮನ ಇಟ್ಕೊಂಡೇ ಅವನೇನು ಕಾಣಲ್ಲ. ಬಿದ್ದಿರ್ತೀನಿ, ನಿದ್ದೆಯಲ್ಲಿ ಅಜ್ಞಾನ ಇದೆ ಅಂತ ಹೇಳೋದು ಹಾಗೆ. ನಿದ್ದೆಯಲ್ಲಿ ಏನೋ ಗೊತ್ತಾಗ, ನಿದ್ದೆಯಲ್ಲಿ ಪರಮಾತ್ಮ ಇಲ್ಲ, ನಿದ್ದೆಯಲ್ಲಿ ಪರಮಾತ್ಮ ಇಲ್ಲ. ಎಚ್ಚರದ ಪರಮಾತ್ಮ ನಿದ್ದೆ ಬಗ್ಗೆ ಒಂದು ಆರೋಪ ಮಾಡ್ತಾನೆ, ನಂಗೇನೋ ಗೊತ್ತಾಗಲಿಲ್ಲ ಅಂತ. ಅಲ್ಲಿ ಹೋಗೇ ಇಲ್ಲ, ಗೊತ್ತಾಗ್ಲಿಲ್ಲ, ಗೊತ್ತಾಗತ್ತೆ, ಏನೂ ಇಲ್ಲ. ಕಥಾಂ ಇತ್ಯಾದಿ ನಾಳೆ. ಸುಷುಪ್ತಿ ಅವಸ್ಥಾತ್ಮಕ ವಿವರಣೆ